ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಪಾಯಸ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ತುಂಬ ಟೇಸ್ಟಿಯಾಗಿದೆ. ಇದು ಶಾವಿಗೆ ಪಾಯಸ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಫಸ್ಟು ನಾನು ಒಂದು ಕಪ್ ಶಾವಿಗೆ, ಒಂದು ಕಪ್ ಸಕ್ಕರೆ ಹಾಕೊಂಡಿದ್ದೀನಿ. ಅದೇ ಕಪ್ಪಲ್ಲೇ ನೀರು ತಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಇದು ಫಸ್ಟು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಬಿಡೋಣ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಹಾಕ್ಕೊಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಬಿಟ್ಟು ಮತ್ತೆ ತೆಗಿಬೇಕು. ಒಟ್ಟು ಚೆನ್ನಾಗಿರುತ್ತೆ. ಫಸ್ಟಿಗೆ ಇವೆಲ್ಲ ಒಂದೊಂದು ಸರ್ತಿ ತುಪ್ಪದಲ್ಲಿ ನೋಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋವಾಗ. ಮತ್ತೆ ಅದೇ ಪಾನಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದೀವಲ್ಲ ಬಾದಾಮಿ ಸ್ವಲ್ಪ ಗೋಡಂಬಿ ಹಾಕಿ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಅಂತ. ಎಲ್ಲ ಚೆನ್ನಾಗಿ ಎಲ್ಲ ಸ್ಟವ್ ಮಾತ್ರ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಎಲ್ಲ ಫ್ರೈ ಮಾಡಿ ಇಟ್ಕೋಣ. ಒಂದು ಸೈಡ್ಗೆ ಇಟ್ಕೊಬಿಟ್ಟು ಮತ್ತೆ ಅದೇ ಪಾನಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ಶಾವಿಗೆ ಇದೆಯಲ್ಲ, ಶಾವಿಗೆ ಎಲ್ಲ ಹಾಕಿ ಚೆನ್ನಾಗಿ ಶಾವಿಗೆನೂ ಗೋಲ್ಡನ್ ಕಲರ್ ಬರಬೇಕು. ಆ ಥರ ಆದರೆ ಚೆನ್ನಾಗಿರುತ್ತೆ. ಶಾವಿಗೆ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಒಂದು ಸ್ವಲ್ಪ ಕೈಯಲ್ಲಿ ಅಂತಾನೆ ಇರಬೇಕು, ಅವಾಗ ಅದು ಗೋಲ್ಡನ್ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ಸೈಡ್ ಇಟ್ಬಿಟ್ಟು ಒಂದು ಗಿಣ್ಣೆಯಲ್ಲಿ ತಗೊಂಡ್ಬಿಟ್ಟು ಅದಕ್ಕೆ ನಾನು ಒಂದೇ ಒಂದು ಗಿಣ್ಣೆ ನೀರು ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಹಾಲು ಪಾಯಸ. ಅದು ಶಾವಿಗೆ ಸ್ವಲ್ಪ ನೀರಲ್ಲಾದರೆ ಚೆನ್ನಾಗಿ ಬೇಯುತ್ತೆ. ಬರೀ ಹಾಲಲ್ಲೇ ಬೇಯೋದಾದರೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನೀರಲ್ಲಿ ಸ್ವಲ್ಪ ಹಾಫ್ ಬಾಯ್ಲ್ ಬೇಯಿದ್ರೆ ಸಾಕು ಅಷ್ಟೇ. ಮತ್ತು ಮಿಕ್ಕಿರೋದೆಲ್ಲ ಹಾಲಲ್ಲಿ ಬೇಯುತ್ತೆ. ಹಂಗೆ ಹಾಲಲ್ಲೇ ಹಾಕಿದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಬೇಕು. ಆಮೇಲೆ ಅದಕ್ಕೆ ಹಾಲು ಹಾಕ್ಕೊಳ್ಳೋಣ. ನಾನು ಹಾಲನ್ನು ಸ್ವಲ್ಪ ಬಿಸಿ ಮಾಡಿದ್ದೀನಿ. ಯಾಕಂದರೆ ಶಾವಿಗೆ ಆಲ್ರೆಡಿ ಬಿಸಿ ಆಗಿದೆಯಲ್ಲ, ತಣ್ಣಗಾಗಿರೋ ಹಾಲು ಹಾಕಿದ್ರೆ ಮತ್ತೆ ತಣ್ಣಗಾಗಿ ಬಿಸಿ ಆಗೋಕ್ಕೂ ಮತ್ತೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಬಿಸಿ ಹಾಲು ಹಾಕಿ ಮತ್ತೆ ಇನ್ನೊಂದ್ಸತಿ ನೀಟಾಗಿ ತಿರುಗಿಸ್ಬಿಡೋಣ. ತಿರುಗಿಸಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಶಾವಿಗೆ ಎಲ್ಲ ತುಂಬ ಮೃದುವಾಗಿ ಆಗುತ್ತೆ. ಆವಾಗ ಶಾವಿಗೆ ಪಾಯಸ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ನೋಡ್ತಾ ಎಷ್ಟು ಚೆನ್ನಾಗಿದೆ. ಇದೇ ಥರ ಶಾವಿಗೆ ಪಾಯಸ ಸೂಪರಾಗಿರುತ್ತೆ. ಶಾವಿಗೆ ಸ್ವಲ್ಪ ಬೆಂದಿದ ನಂತರ ಅದಕ್ಕೆ ನಾವು ತಗೊಂಡಿದ್ದೀವಲ್ಲ ಸಕ್ಕರೆ ಹಾಕ್ಕೊಬಿಡೋಣ. ಸಕ್ಕರೆ ಹಾಕಿ ಒಂದು ಸ್ವಲ್ಪ ಹೊತ್ತು ತಿರುಗಿಸಿದ್ರೆ ಸಕ್ಕರೆ ಕರಗೋವರೆಗೂ ಹಂಗೆ ಇರಬೇಕು. ಸಕ್ಕರೆ ಕರಗಾದ್ಮೇಲೆ ಮಿಕ್ಕಿರೋದಕ್ಕೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡ್ರೆ ಶಾವಿಗೆ ಪಾಯಸ ರೆಡಿ ಆದಂಗೆ. ನೋಡಿ ಚೆನ್ನಾಗಿ ಬೇಯ್ತಾ ಇದೆಯಲ್ಲ, ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ. ಒಂದು 10 ನಿಮಿಷ ಒಳಗಡೆನೆ ಮಾಡ್ಕೋಬೋದು. ಈ ಥರ ಆದರೆ ಬೇಗ ಆಗುತ್ತೆ. ಅರ್ಜೆಂಟಿಗೆ ಯಾರಾದರೂ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬೇಯ್ದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರು, ನಾವು ಬಿಸಿ ಮಾಡ್ಕೊಂಡಿದ್ದೀವಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡುಗೆ ಎಲ್ಲ ನಿಮಗೆ ಬರುತ್ತೆ. ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆಯ್ತು ನೋಡ್ತಾ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಬಿಸಿ ಮಾಡಿಟ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕಿ ಒಂದು 5 ನಿಮಿಷ ತಿರುಗಿಸಿದ್ರೆ ಚೆನ್ನಾಗಿ ಇರುತ್ತೆ. ಈ ಥರ ಮಾಡಿದ್ರೆ ಪಾಯಸ ಗಟ್ಟಿ ಆಗಲ್ಲ. ಸ್ವಲ್ಪ ನೀನು ಯಾವಾಗ ತಿಂದರೆ ಸ್ವಲ್ಪ ಸ್ಮೂತಾಗೇ ಇರುತ್ತೆ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಶಾವಿಗೆ ಪಾಯಸ ರೆಡಿ ಆಯಿತು ಅಷ್ಟೇ. ಟೇಸ್ಟಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಸ್ವಲ್ಪ ಹಾಲು ಮಾತ್ರ ಜಾಸ್ತಿ ಹಾಕ್ಕೋಬೇಕು, ಅವಾಗೆ ಶಾವಿಗೆ ಪಾಯಸ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಎಲ್ಲ ಒಂದು ಗಿಣ್ಣೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಅಷ್ಟು ಗಟ್ಟಿ ಇಲ್ಲ, ಅಷ್ಟು ನೀರು ಇಲ್ಲ, ತುಂಬ ಚೆನ್ನಾಗಿದೆ. ಬಾಯ್.